guys, welcome back to Nikita Vlogs. And guys, ಇವತ್ತು ನಮ್ಮ ಬರ್ಡೇ ಇರೋ ಕಾರಣ ನಾನೇ ಅವ್ರಿಗೆ ಕುಕಿಂಗ್ ಮಾಡೋಣ ಅಂದ್ಬಿಟ್ಟು ಇವಾಗ ಲಂಚ್ ನಾನೇ ಪ್ರಿಪೇರ್ ಮಾಡ್ತಿದ್ದೀನಿ. ಆ್ಯಂಡ್ ಶಿ ಮೇಕ್ಸ್ ಯಮ್ಮಿ ಬಿಸಿಬೇಳೆ ಬಾತ್. ನಾನು ಕೂಡ ಟ್ರೈ ಮಾಡೋಕೆ ಹೋಗ್ತಿದ್ದೀನಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಇದು ಸೆಕೆಂಡ್ ಟೈಮ್ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇರೋದು. ತುಂಬ ಲಾಂಗ್ ಬ್ಯಾಕ್ ಟ್ರೈ ಮಾಡಿದೆ ಆ್ಯಂಡ್ ಇವತ್ತು ಕೂಡ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ರೆಡಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ರೆಸಿಪಿ. ಆ್ಯಂಡ್ ಏನು ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಪಾಯಸ ಅವಾಗ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಸೊ ಐ ಥಾಟ್ ಟು ಮೇಕ್ ಗುಲಾಬ್ ಜಾಮೂನ್. ಆ್ಯಂಡ್ ಅಮ್ಮನ ಕ್ಲೂನೇ ಇಲ್ಲ ನನಗೆ ಮಾಡ್ತೇನೆ ಅಂತ ಕೂಡ. ಆ್ಯಂಡ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಕೂಡ ಇರಲಿಲ್ಲ. ನಮಗೆ ಗೊತ್ತಾಗ್ಬಾರ್ದು. ಆಮೇಲೆ ಈ ಸ್ವೀಟ್ ಎಲ್ಲ ಬೇಕಾ, ಇದೆಲ್ಲ ಬೇಕಾ, ನಾವು ಆಲ್ರೆಡಿ ನಾನೇನು ಚಿಕ್ಕ ಮಗುನ, ನಂಗೆ ಇದೆಲ್ಲ ಬೇಡ ಅದು ಇದು ಅಂತ ಸೀನ್ ಆಗ್ತಾರಂತ ಅವ್ರಿಗೆ ಗೊತ್ತಿಲ್ಲದಂಗೆ ಜಾಮೂನ್ ಪ್ಯಾಕೆಟ್ ಕೂಡ ತರಿಸಿ ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಸೊ ದಟ್ ಸ್ವಲ್ಪ ಬೇಳೆ ಬೇಗ ಟೈಮ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಬೇಕಾದ್ರೆ ಅಕ್ಕಿ ಹಾಕ್ಬೋದು ಅಂತ ಅಕ್ಕಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ವೆಜಿಟೇಬಲ್ಸ್ ಇಲ್ಲ ಕ್ಯಾರೆಟ್, ಹುಳಿಕಾಯಿ ಆ್ಯಂಡ್ ಪೊಟ್ಯಾಟೊ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಒಗ್ಗರಣೆಗೆ, ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಆ್ಯಂಡ್ ಒಂದು ಸ್ವಲ್ಪ ಬೆಲ್ಲ. ಯೂಶ್ವಲಿ ನಮ್ಮ ಮನೇಲಿ ಗ್ರೇಟೆಡ್ ಬೆಲ್ಲನೇ ಇರುತ್ತೆ ಯಾವಾಗೂ. ಓಟ್ಸ್ಗಾಗಲಿ ರಾಗಿ ಮಾಟ್ಗಾಗಲಿ ಯೂಸ್ ಮಾಡೋಕ್ಕೋಸ್ಕರ ಮೆಜಾರಿಟಿ ಎಲ್ಲ ಗ್ರೇಟ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಒಂದು ಸ್ವಲ್ಪ ಹುಣ್ಸೆಹಣ್ಣು ಕೂಡ ಇಲ್ಲಿ ನೆನೆಸ್ಕೊಂಡಿದ್ದೀನಿ. ಆ್ಯಂಡ್ ಇದು ತೆಂಗಿನ ತುರಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ಬೇಳೆ ಒಂಚೂರು ಕುದ್ದಾದ್ಮೇಲೆ ಆಲ್ರೆಡಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಿದ್ದೀನಿ. ಇಲ್ಲಿ ಬೇಳೆ ಮತ್ತು ಅಕ್ಕಿ ಎರಡು ಈಕ್ವಲ್ ಪ್ರಪೋರ್ಷನಲಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಹಚ್ಚಿಟ್ಕೊಂಡಿರೋಂಥ ತರಕಾರಿ ಕೂಡ ಹಾಕ್ತಿದ್ದೀನಿ. ನೀವಿಲ್ಲಿ ಬೇಕಾದ್ರೆ ಬೇರೆ ತರಕಾರಿಗಳು ಕೂಡ ಹಾಕ್ಕೋಬೋದು. ನಾನಿಲ್ಲಿ ತೊಗೊಂಡಿರೋದು ಬರೀ 3 ಥರ ತರಕಾರಿ: ಕ್ಯಾರೆಟ್, ಹುಳಿಕಾಯಿ ಮತ್ತು ಆಲೂಗಡ್ಡೆ. ನೀವು ಬೇಕಾದ್ರೆ ನಾವಿಲ್ಲಿ ಕೋಸ್ ಮತ್ತು ಬೇರೆ ಬೇರೆ ಥರ ತರಕಾರಿ ಕೂಡ ಹಾಕ್ಕೋಬೋದು. ಆ್ಯಂಡ್ 1 ಸ್ಪೂನ್ ಉಪ್ಪು ಆ್ಯಂಡ್ ಒಂದು ಸ್ವಲ್ಪ ಎಣ್ಣೆ ಆ್ಯಂಡ್ ಒಂದು ಚಿಟಕಿ ಅರಿಶಿನ ಪುಡಿ ಮತ್ತು ಮನೇಲೇ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪುಡಿ ಕೂಡ ಹಾಕ್ತಿದ್ದೀನಿ 2 ಸ್ಪೂನು. ಆ್ಯಂಡ್ ಬಿಸಿಬೇಳೆಬಾತ್ ಪೌಡರ್, ನಾನಿಲ್ಲಿ ಯೂಸ್ ಮಾಡ್ತಿರೋದು ಸ್ಪರ್ಶ್ ಬಿಸಿಬೇಳೆಬಾತ್ ಪೌಡರ್. ಅದು ಒಂದು 3 to 4 ಸ್ಪೂನ್ಸ್ ಹಾಕ್ಕೋತಿದ್ದೀನಿ. ಇನ್ ಕೇಸ್ ನಿಮಗೆ ಕಮ್ಮಿ ಆಯಿತು ಅಂದರೆ ನೀವು ಕೊನೆಯಲ್ಲಿ ಕೂಡ ಹಾಕ್ಕೋಬೋದು. ಆ್ಯಂಡ್ 2 ಸ್ಪೂನಷ್ಟು ಕಡಲೆಕಾಯಿ ಬೀಜ ಕೂಡ ಹಾಕ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋ ಗಂಟ ಸೈಡಲ್ಲಿಟ್ಟಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಒಗ್ಗರಣೆ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ನಾನು ಆಲ್ರೆಡಿ ಹಚ್ಚಿಟ್ಕೊಂಡಿರೋಂಥ 1 ಕಂಪ್ಲೀಟ್ ಈರುಳ್ಳಿ ಕೂಡ ಹಾಕೋತಿದ್ದೀನಿ. ನೀವು ನೋಡ್ತಿರ್ಬೋದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಗ್ಗರಣೆಗೂ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಬಿಕಾಸ್ ಬೇಗ ಆನಿಯನ್ ಕುಕ್ ಆಗದೆ ಅಂತ. ಆಮೇಲೆ ಜಾಸ್ತಿ ಟೊಮೆಟೊ ಒಗ್ಗರಣೆಯಲ್ಲಿ ತಿನ್ನಲ್ಲ ಅಂದ್ಬಿಟ್ಟು ನಾನಿಲ್ಲಿ ಆಲ್ರೆಡಿ ಕುಕ್ಕರ್ಗೆ ಕೂಡ ಒಂದು ಸ್ವಲ್ಪ ಟೊಮೆಟೊನ ಹಚ್ಚಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಒಂದು ಸ್ವಲ್ಪ ಒಗ್ಗರಣೆಗೆ ಒಂದು 2ರಿಂದ 3 ಹಚ್ಚಿರೋ ಟೊಮೆಟೊನ ಹಾಕ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ. ಆ್ಯಂಡ್ ಇಲ್ಲಿ ಹಿಂಗೆ ಕೂಡ ಹಾಕೋಬೇಕಾಗಿತ್ತು ನಾನು ಈ ಟೈಮಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕ್ಕೂ ಮುಂಚೆ. ಬಟ್ ನಾನು ಹಿಂಗೆ ಹಾಕೋದು ಮರ್ತೇ ಹೋಗಿದೆ. ಅದೆಲ್ಲ ಆದಮೇಲೆ ಒಗ್ಗರಣೆನ ನಾನು ಇಲ್ಲಿ ಕುಕ್ಕರ್ 3 ಕೂಗಾದಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಬಟ್ ನಾನು ಆ ಕ್ಲಿಪ್ಪಿಂಗ್ನ ಮಿಸ್ ಮಾಡಿಕೊಂಡೆ, ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ಹಾಕಿ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್. ನಾನು ಆಲ್ರೆಡಿ ಹುಣಸೆನ ನೆನೆಸಿಟ್ಕೊಂಡಿದ್ದೆ ಅಂತ ಅಂದೆ. ಆ ಹುಣಸೆನ ನೆನೆಸಿಟ್ಟು ಆ ರಸ ಎಲ್ಲ ಬಿಟ್ಟಾದಮೇಲೆ ಹುಣಸೆನ ರಸನ ಕೂಡ ಹಾಕಿ ಆ್ಯಂಡ್ ಅದಕ್ಕೊಂದು ಮಿಕ್ಸ್ ಕೊಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ, ನಾನು ಆಲ್ರೆಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಬೆಲ್ಲ ಕೂಡ 2 ಸ್ಪೂನ್ ಹಾಕಿ ಒಂದು ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ದೆ. ಯೂಶ್ವಲಿ ತೆಂಗಿನ ತುರಿ ಬದಲು ಕೊಬ್ಬರಿ ತುರಿ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ತೆಂಗಿನ ತುರಿ ಇದ್ದಿದ್ದ ಕಾರಣ ನಾನು ಬರೀ 1/2 ಸ್ಪೂನಷ್ಟು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇದನ್ನು ಫುಲ್ ಕಂಪ್ಲೀಟ್ಲಿ ಲೋ ಫ್ಲೇಮಲ್ಲಿಟ್ಟೆ ಕುಕ್ ಮಾಡ್ತಿದ್ದೆ. ಆ್ಯಂಡ್ ಒಂದು ಸ್ವಲ್ಪ ಆಲ್ರೆಡಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತಿದ್ದೀನಿ. ನೀವು ನೋಡ್ತಿರ್ಬೋದು ಆಲ್ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಆ್ಯಕ್ಚುಲಿ ಒಂದು ಸ್ವಲ್ಪ ವೀಡಿಯೋಸ್ ಡಿಲೇ ಆಗ್ತಿದೆ, ಯಾಕಂದರೆ ನನಗೂ ಹುಷಾರಿಲ್ಲ. ನಿಮ್ಗೆ ಆಲ್ರೆಡಿ ವಾಯ್ಸಲ್ಲಿ ಗೊತ್ತಾಗ್ತಿರ್ಬೋದು. ಈ ಎಫರ್ಟ್ಸ್ಗೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ಆ್ಯಂಡ್ ಇದೆಲ್ಲ ಆದಮೇಲೆ ಬಿಸಿಬೇಳೆಬಾತ್ ರೆಡಿ ಆಯಿತು. ನೋಡೋಣ ಗೈಸ್ ಹೇಗೆ ಬರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಜಾಮೂನ್ ಮಾಡ್ತಿರೋದು. ಸೊ ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಬೇಡ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ, 2 ಪ್ಯಾಕೆಟ್ ಬೇಡ ಅಂತ. ಚೆನ್ನಾಗಿ ಬಂದರೆ ಸಾಕಪ್ಪ ಅನಿಸ್ತಿದೆ. ಆ್ಯಂಡ್ ನನ್ನ ಪ್ರಕಾರ ಜಾಮೂನ್ ಇಸ್ ಬಿಟ್ ಕಾಂಪ್ಲಿಕೇಟೆಡ್. ನೋಡೋಣ ಹೇಗೆ ಬರುತ್ತೆ ಅಂತ. ತುಂಬಾ ರಿಸರ್ಚ್ ಮಾಡಿ ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲೆಲ್ಲ ಇದು ರೆಸಿಪಿ ಹೆಂಗೆ ಮಾಡೋದು ಅಂತ ಕೂಡ ತಿಳ್ಕೊಂಡಿದ್ದೀನಿ.
ಆ್ಯಸ್ ಇಟ್ ಈಸ್ ಫಸ್ಟ್ ಟೈಮ್ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ನೀರು ಕೂಡ ಹಾಕೋಬೋದು ಅಂತ ನೋಡಿದೆ, ಬಟ್ ಮಿಲ್ಕ್ ಕುಡ್ ಬಿ ಬೆಟರ್ ಆಪ್ಷನ್ ಅಂತ. ಆ್ಯಂಡ್ ಗೈಸ್ ಇದನ್ನೆಲ್ಲ ಮಾಡೋವಾಗ ನೆನಪಾಗಿದೆ ಒಂದೇ, ನಾವು ಚಿಕ್ಕವರಿದ್ದಾಗ ಹೆಂಗೆ ನಮ್ಮ ಮನೇಲಿ ಸ್ವೀಟ್ ಇಸ್ ವೆರಿ ಮ್ಯಾಂಡೇಟರಿ. ಬರ್ಡೇಸ್ಗಾಗಲಿ ಏನೇ ಒಂದು ಇವೆಂಟ್ ಆಗಲಿ ನಮ್ಗೆ ಇಷ್ಟ ಆಗಿದ್ದು ಅಡುಗೆ ಮಾಡಿ ನಮಗೆ ಸ್ಪೆಷಲ್ ಫೀಲ್ ಮಾಡ್ತಿದ್ರು ನಮ್ಮಮ್ಮ. ಸೊ ಅದನ್ನೇ ನಾನಿವತ್ತು ನಮ್ಮ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಿದ್ದು. ನಮ್ಮಮ್ಮ ಎಲ್ಲಿ ಬಂದು ನನ್ನದು ನೋಡಿಬಿಡ್ತಾರೆ, ನಾನು ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ ಅಂತಲೇ ನಾನು ಕ್ವಿಕ್ಕಾಗಿ ಮಾಡ್ತಿದ್ದೆ. ಹಂಗೂ ನಮ್ಮ ಬಂದರು, ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ ನೀವೇ ನೋಡಿ. ಆಯ್ತಲ್ಲ ಇದ್ರ ಮೇಲೆ ಯಾವಾಗ ತರಿಸಿದ್ದೆ ನೀವು? ನಾನು ನೆನ್ನೆ ನೀನು ಇದ್ದಾಗ ನೀನು ತರಕಾರಿ ತೊಗೋತಿದ್ದಲ್ಲ, ಪಕ್ಕದಲ್ಲಿ ಹೋಗಿ ರೇಷನ್ ಅಂಗಡಿ ಹೋಗಿ ಜಾಮೂನ್ ತೊಗೊಂಡಿದ್ದೆ. ಆ್ಯಂಡ್ ಫೈನಲಿ ಈ ಥರ ರೌಂಡ್ಸ್ ಕೂಡ ಹಾಕಿ ಸೈಡಲ್ಲಿ ಇಟ್ಟಿದ್ದೆ. ನಂಗೆ ಗೊತ್ತಿರಲಿಲ್ಲ ಈ ಥರ ರೌಂಡ್ ಹಾಕಿದ ತಕ್ಷಣ ನಾನು ಇಮಿಡಿಯೇಟಾಗಿ ಎಣ್ಣೆಗೆ ಹಾಕಿ ಕರಿಬೇಕು ಅಂತ. ನಾನು ಈ ಥರ ಸ್ಮಾಲ್ ರೌಂಡ್ಸ್ ಮಾಡಿಟ್ಕೊತಿದ್ದೆ. ಅಷ್ಟೊತ್ತಿಗೆ ಮೀನ್ ವೈಲ್ ಎಲ್ಲ ಬೇರೆ ಬೇರೆ ಕೆಲಸ ಕೂಡ ಮಾಡ್ಕೋತಿದ್ದೆ. ನಮ್ಮ ಸಡನ್ನಾಗಿ ಬಂದು ಹೇಳಿದ್ರು ಹಿಂಗೆ ಮಾಡಿ ಇಟ್ಕೋಬಾರ್ದು, ಸೊ ದ್ಯಾಟ್ ಅದು ಬ್ರೇಕ್ ಆಗೋಗುತ್ತೆ ನೀನು ಆಯಿಲ್ಗೆ ಹಾಕೋ ಅಷ್ಟೊತ್ತಿಗೆ ಅಂತ. ಬಟ್ ಇಲ್ಲ ಹಂಗಲ್ಲ ಏನಿಲ್ಲ, ನಾನು ವೀಡಿಯೋ ನೋಡಿದ್ದೀನಿ ಅಂತ ಬೇರೆ ಅವ್ರ ಹತ್ರ ಫುಲ್ ಬಿಲ್ಡಪ್ ಕೊಟ್ಟೆ. ನೋಡಿದ್ರೆ ನಾನು ಅದನ್ನು ಎಣ್ಣೆಗೆ ಬಿಡೋ ಅಷ್ಟೊತ್ತಿಗೆ ಆಲ್ರೆಡಿ ಬ್ರೇಕ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಏನು ಮಾಡಿದ್ರು ಸರಿ ಹೋಗಿಲ್ಲ, ಅಲ್ಲೇ ಫುಲ್ ಪಿಸ್ಡ್ ಆಫ್. ಬಟ್ ಈ ಒಂದು ಇಲ್ಲ ಪರವಾಗಿಲ್ಲ ಹಿಂಗೋ ಒಂದು ಮಾಡಿಬಿಡೋಣ ಅಂದ್ಕೊಂಡು ನಾನು ಎಣ್ಣೆಗೆ ಹಾಕಿ ಕರೆ ಕೂಡ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ತಿರ್ಬೋದು ಎಣ್ಣೆ ಕೂಡ ಆಲ್ರೆಡಿ ಲೈಟಾಗಿ ಬಾಯ್ಲ್ ಆಗಿತ್ತು. ಬಟ್ ನನ್ನ ಫೇವ್ರೆಟ್ ಸ್ವೀಟ್ ಅಂದರೆ ಜಾಮೂನ್. ನಮ್ಮಮ್ಮ ಮಾಡ್ಕೊಡೋದಂತೂ ಇದ್ದಿದ್ದು ನಂಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಆ್ಯಕ್ಚುಲಿ ತುಂಬ ಚೆನ್ನಾಗಿ ವೆಜಿಟೇರಿಯನ್ ಅಡುಗೆಗಳಂತ ಸಕ್ಕತ್ತಾಗಿ ಮಾಡ್ತಾರೆ. ನಮ್ಮ ಮಾಡೋಂಥ ಸ್ಪೆಷಲ್ ಅಂದ್ರೇ ಬಿಸಿಬೇಳೆಭಾತ್ ತುಂಬ ಚೆನ್ನಾಗಿ ಮಾಡೋದು ನಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಜಾಮೂನ್ ಕೂಡ ಅಷ್ಟೇ ಸ್ವೀಟ್ಸಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರು ಆ್ಯಕ್ಚುಲಿ ಎಲ್ಲ ವೆಜಿಟೇರಿಯನ್ ಅಡುಗೆಗಳೇ ಸಕ್ಕತ್ತಾಗಿ ಮಾಡೋದು. ನಮ್ಮ ಅಮ್ಮ ಅಂತಾರು, ನಿಂಗೆ ಯಾವುದೇ ಕಾರಣಕ್ಕೂ ನಿಂಗೆ ವೆಜ್ ಅಡುಗೆ ಅಂತೂ ಸೂಟೇ ಆಗೋಲ್ಲ, ನಿಂಗೆ ಏನಿದ್ರು ಚಿಕನ್ ತೊಳಿ, ಚಿಕನ್ನ ಬೇಯಿಸು, ಮಟನ್ನ ಕಟ್ ಮಾಡಿ ಎಲ್ಲ ಹಾಕು, ಇದೇ ನಿಂಗೆ ಸರಿ ಈ ಅಡುಗೆ ವೆಜಿಟೇರಿಯನ್ ಅಡುಗೆಗಿಂತ ಅಂತ ರೇಗಿಸ್ತಿದ್ರು. ನಾನು ಪಡ್ತಿದ್ದಿದ್ದು ಕಷ್ಟ ನೋಡಿ. ನೀವು ನೋಡ್ತಿರ್ಬೋದು ಜಾಮೂನ್ ಆಲ್ರೆಡಿ ಎಷ್ಟು ಬ್ರೇಕ್ ಆಗಿತ್ತು ಅಂತ. ಬಟ್ ಇವಂದು ಹೆಂಗೋ ಅಡ್ಜಸ್ಟ್ ಮಾಡಿ ಪರವಾಗಿಲ್ಲ ಅಂದ್ಕೊಂಡು ತಿರ್ಗಾ ನೆಕ್ಸ್ಟ್ ಟೈಮ್ ನಾನು ಆಯಿಲ್ಗೆ ಹಾಕುವಾಗ ಎಲ್ಲ ಅಲ್ಲಲ್ಲೇ ತಿರ್ಗಾ ಪ್ರೆಸ್ ಮಾಡಿ ರೌಂಡ್ ಮಾಡ್ತಿದ್ದೆ. ಬಟ್ ನಂಗೆ ಐಡಿಯಾನೇ ಇರಲಿಲ್ಲ ಈ ಥರ ಕಾನ್ಸೆಪ್ಟಲ್ಲಿ ಜಾಮೂನ್ ಮಾಡಬಾರ್ದು ಅಂತ. ಬಿಸಿಬೇಳೆಭಾತ್ ಏನೋ ಮಾಡಿಬಿಟ್ಟೆ, ಬಟ್ ಜಾಮೂನ್ ಮಾಡೋ ಅಷ್ಟೊತ್ತಿಗೆ ಸಕ್ಕ ಸುಸ್ತಾಗೋಗಿತ್ತು, ಸಕ್ಕತ್ ಬೇಜಾರು ಕೂಡ ಆಗೋಗಿತ್ತು, ಏನಪ್ಪ ಹಿಂಗೆ ಆಗ್ತಿದೆ ಅಂತ. ಆ್ಯಂಡ್ ಕೊನೆಗೂ ಇಲ್ಲೆಲ್ಲ ಜಾಮೂನು ಕರೆದು ಸಕ್ಕರೆ ಪಾಕ ಕೂಡ ರೆಡಿ ಆಯಿತು, ನೀವು ನೋಡ್ತಿರ್ಬೋದು. ಆ್ಯಂಡ್ ನಾನಿಲ್ಲಿ ಕರೆದಿಟ್ಕೊಂಡಿರೋಂಥ ಪ್ರತಿಯೊಂದು ಜಾಮೂನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಯಾಗಿ ಬಿಟ್ಟೆ. ಇದು ಮಾಡಾದ್ಮೇಲೆ ಡಿಸೈಡ್ ಅದೇ ಇನ್ನೊಂದು ಸಲ ಲೈಫಲ್ಲಿ ಯಾವತ್ತೂ ಜಾಮೂನ್ ಮಾಡೋಕ್ಕೆ ಹೋಗಬಾರ್ದು ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಅಂತ ಅರ್ಥ ಆಯಿತು. ಆ್ಯಂಡ್ ಗೈಸ್ ಅಡುಗೆ ಎಲ್ಲ ಆಯಿತು. ಆ್ಯಂಡ್ ಫೈನಲಿ ಜಾಮೂನ್ ಕೂಡ ಆಯಿತು. ಎಷ್ಟೊಂದು ಸರ್ಕಸ್ಪಟ್ಟಿ ಜಾಮೂನ್ ಕೂಡ ಮಾಡಿದಾಯಿತು. ಆ್ಯಂಡ್ ಇದನ್ನು ಸರ್ವ್ ಮಾಡಿ ಅಮ್ಮ ಕೊಡೋಣ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬನ್ನಿ. ಆ್ಯಂಡ್ ಫೈನಲಿ ಅವ್ರಿಗೆ ಅಂತ ನಾನು ಸರ್ವ್ ಮಾಡೋಕ್ಕೆ ಕೂಡ ರೆಡಿ ಮಾಡ್ತಿದ್ದೆ. ಒಂದು ಸ್ವಲ್ಪ ಬಿಸಿಬೇಳೆಭಾತು ಜಾಮೂನು ಹಾಕಿ ಆ್ಯಂಡ್ ತರಿಸಿದಂಥ ಖಾರ ಬುಂದಿ ಕೂಡ ಹಾಕಿ ನೋಡೋಣ ಅವರ ಟೇಸ್ಟ್ ಕೇಳೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಗೈಸ್ ಫೈನಲಿ ಅವ್ರಿಗೆ ಅಂತ ಮಾಡಿದ್ದು ಬಿಸಿಬೇಳೆಭಾತ್ ಜಾಮೂನ್ ಎಲ್ಲ ರೆಡಿಯಾಗಿದೆ. ಅವ್ರಿಗೆ ಕೊಟ್ಬಿಟ್ಟು ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ನಿಜ ಹೇಳು, ಸುಳ್ಳು ಹೇಳ್ಬೇಡ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಏನು ಚೆನ್ನಾಗಿಲ್ಲ ಅಂತ ಹೇಳು. ಇನ್ನಷ್ಟಂತೂ ಚೆನ್ನಾಗಿರಲ್ಲ ಬಿಸಿಬೇಳೆಭಾತ್, ನಂಗೆ ಗೊತ್ತು. ಚೆನ್ನಾಗಿದೆಯಾ? ಉಪ್ಪು ಖಾರ ಸ್ವಲ್ಪ ಕಮ್ಮಿ ಆಯ್ತು. ಬಟ್ ಜಾಮೂನ್ ಇಸ್ ನಾಟ್ ಸೋ ಗುಡ್ ಅನ್ಸುತ್ತೆ. ಹಾಂ ಇಲ್ಲ ಹಾಕಿ ಮಾಡಿ ಸರಿಯಾಗಿ ಮಾಡಿ. ಚೆನ್ನಾಗಿದೆಯಾ? ಹಾಗೆ ಫೈನಲಿ ಎರಡು ಕೂಡ ತುಂಬ ಚೆನ್ನಾಗಿದೆ ಅಂತಂದರು. ಬಟ್ ಆಗಲೇ ಏನೋ ಅಂತ ಇದ್ದಾರೆ, ಏನಂತಂದರೆ ಶಿ ವಾಸ್ ಟೆಲ್ಲಿಂಗ್ ಮೀ ಒನ್ ಥಿಂಗ್. ಅದು ಏನಂದರೆ ನಿಂಗೆ ಏನಿದ್ರು ನಾನ್ ವೆಜ್ ಅಷ್ಟೇ ಸರಿ, ಈ ಥರ ವೆಜಿಟೇರಿಯನ್ ಅಡುಗೆ ಎಲ್ಲ ನಿಂಗೆ ಮಾಡೋಕ್ಕೇನು ಅಷ್ಟು ಚೆನ್ನಾಗಿ ಬರೋಲ್ಲ ಅಂತಂತಿರು. ಬಟ್ ಸಮ್ಮ ಅವ್ರನ್ನ ಕನ್ವಿನ್ಸ್ ಮಾಡಿ ಹಿಂಗೂ ಚೆನ್ನಾಗಿದೆ ಅಂತ ಅಂದರು. ಅದಕ್ಕೆ ಬಟ್ ಒಳಗಡೆ ಇನ್ನೂ ಪಾಕ ಹಿಡಿಬೇಕು ತಾನೇ. ನಾನು ಸಾಕು ನೆನೀಬೇಕು.
ಏನೋ ಕಮ್ಮಿ ಅನಿಸಿದೆ, ಹುಳಿನೂ ಕಮ್ಮಿ, ಖಾರನೂ ಕಮ್ಮಿ. ಏನು ಅಷ್ಟೊಂದು ಚೆನ್ನಾಗಿದೆಯಾ ನಾನು ಮಾಡಿರೋ ಬಿಸಿಬೇಳೆ ಇವತ್ತು? ಇಷ್ಟೊಂದು ಫೋನ್ ಕಾಲ್ ನಿಂಗೆ. ಏನು ಮಾಡಿದ್ರಿ? ಇವಾಗ ನೆಮ್ಮದಿಯಾಗಿ ತಿನ್ನೋಗು, ಮತ್ತು ಸಂಜೆ ಈಚೆ ಹೋಗ್ಬೇಕು ರೆಡಿಯಾಗು. ಆ್ಯಂಡ್ ಗೈಸ್, ಸಂಜೆ ನಾವೆಲ್ಲ ಕ್ವಿಕ್ಕಾಗಿ ರೆಡಿಯಾಗಿ ನಾವು ಹೊರಟಿದ್ದು ಈಚೆ. ಬರ್ಡೇ ಆದಮೇಲೆ ಈಚೆ ಕಡೆ ಹೋಗ್ತಾ ಇರೋಕ್ಕಾಗತ್ತಾ? ಮನೇಲೆಲ್ಲ ತಿಂದು ಎಲ್ಲ ಆದಮೇಲೆ ಚೆನ್ನಾಗಿ ರೆಸ್ಟ್ ಮಾಡಿ ಸಂಜೆ ಆಗ್ತಾ ಈಚೆ ಹೋಗಿದ್ವಿ. ನಾವು ಹೋಗಿದ್ದು ನಮ್ಮ ರಾಕ್ಸ್ ಪಬ್ಗೆ. ಆ್ಯಂಡ್ ಇದು ಲೊಕೇಟ್ ಆಗಿರೋದು ನ್ಯೂ ಬೆಲ್ ರೋಡಲ್ಲಿ. ಆ್ಯಂಡ್ ದ ಆಂಬಿಯನ್ಸ್ ಇಸ್ ವೆರಿ ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ಈ ಕೇಕ್ ಇಸ್ ಸೋ ಸ್ಪೆಷಲ್. ಆ್ಯಂಡ್ ಆಬ್ವಿಯಸ್ಲಿ ದಿಸ್ ಕೇಕ್ ಇಸ್ ಹ್ಯಾಪಿ ಬರ್ಡೇ. ಯಾವಾಗೂ ಪ್ರತಿ ಸಲ ನಮ್ಮನೇಲಿ ಏನೇ ಇವೆಂಟ್ ಆದರೂ ಫಸ್ಟು ಗೋ ಟು ಬೇಕರ್ ಅಂದರೆ ದಟ್ ವಿಲ್ ಬಿ JK ಬೇಕರ್ಸ್. ತುಂಬಾ ಚೆನ್ನಾಗಿ ಕೇಕ್ ಪ್ರಿಪೇರ್ ಮಾಡಿದರು. ಆ್ಯಂಡ್ ಅದು ತಿಂದಿದ ತಕ್ಷಣ ಫಸ್ಟ್ ಬೈಟಲ್ಲೇ ನಮ್ಮ ಕೇಳಿದ ಕ್ವಶನ್, ಓ ಜಯಶ್ರೀ ಅವ್ರು ಮಾಡಿದ ಕೇಕ್ ಅಂತ. ಆ್ಯಂಡ್ ನಾನು ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾವುದೇ ರೀತಿ ಈವೆಂಟ್ಸ್ ಇರಲಿ ಏನಿರಲಿ ನೀವು ಅವ್ರ ಹತ್ರ ಕೇಕ್ ಮಾಡಿಸ್ಬೋದು. ಆ್ಯಂಡ್ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿರುತ್ತೆ. ಇದು ಆ್ಯಸಲ್ನಟ್ ಫ್ಲೇವರ್ ಕೇಕ್ ಇದ್ದಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಕೂಡ ತುಂಬಾ ಇಷ್ಟ ಆಯಿತು, ಎಲ್ಲರಿಗೂ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ನೋಡ್ತಿರ್ಬೋದು ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಅಪ್ಪು ಸರ್ದು. ಆ್ಯಂಡ್ ದ ರಾಕ್ಸ್ ಪಬ್ ಅಂತೂ ಏನಿದೆ ಅದು ಕಂಪ್ಲೀಟ್ಲಿ ಒನ್ ಕಾರ್ನರ್ ವೇರ್ ಅವ್ರ ಅಪ್ಪು ಸರ್ಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ ಅಂದರೆ ಇದೆ ಅಂತ ಹೇಳ್ಬೋದು. ಆ ದೊಡ್ಡ ಫೋಟೋ ಫ್ರೇಮ್ ತುಂಬಾ ಅಟ್ರಾಕ್ಟಿವ್ ಅನಿಸುತ್ತೆ ಅಲ್ಲಿ ಹೋಗಿರೋರಿಗೆ, ತುಂಬಾ ಚೆನ್ನಾಗಿದೆ ಕೂಡ. ಆ್ಯಂಡ್ ಅಲ್ಲಿನ ಫುಡ್ ಕೂಡ ಅಷ್ಟೇ ಸೂಪರಾಗಿದೆ. ಆ್ಯಂಡ್ ಅವ್ರ ಬರ್ಡೇ ಎಲ್ಲ ಅವ್ರಿಗೆ ಇಷ್ಟ ಆದಂಗೆ ಖುಷಿಯಿಂದ ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಕೇಕ್ ಚೆನ್ನಾಗಿದೆಯಮ್ಮ? ಆಶಾ ಕೇಕ್ ಚೆನ್ನಾಗಿದೆಯಾ? ಆ್ಯಂಡ್ ನಮ್ಗೆ ಅವ್ರ ಕೇಕ್ ಎಷ್ಟು ಇಷ್ಟ ಅಂದರೆ ನೀವು ಇಲ್ಲೇ ನೋಡ್ತಿರ್ಬೋದು. ನಾನು ಏನೇ ಆರ್ಡರ್ ಮಾಡೋಕ್ಕೆ ಮುಂಚೆನೇ ಫಸ್ಟು ಕೇಕ್ನ ತಿನ್ನೋಣ ಅಂತ ಎಲ್ಲರೂ ಕಾಯ್ತಿದ್ರು. ನಂಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಫಸ್ಟ್ ತಿನ್ನೋಣ ಅಂತಿದ್ರು. ಅಷ್ಟು ಟೇಸ್ಟಿಯಾಗಿತ್ತು ಕೇಕ್ ಅಂತ ಹೇಳ್ಬೋದು. ನೀವು ನೋಡಿ ಅಲ್ಲೇ ಆಲ್ರೆಡಿ ಅರ್ಧ ಕೇಕ್ ತಿಂದು ಖಾಲಿ ಮಾಡಿಬಿಟ್ಟಿದ್ವಿ. ಅಷ್ಟು ಸೂಪರಾಗಿತ್ತು, ಅಷ್ಟು ಟೇಸ್ಟಿಯಾಗಿತ್ತು ಕೇಕು. ನಾನು ಅವ್ರ ಹತ್ರ ಎಷ್ಟೋ ಕೇಕ್ಸ್ ಮಾಡಿಬಿಟ್ಟಿದ್ದೀನಿ. ಅದು ಎಲ್ಲ ಫೋಟೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ಇನ್ ಕೇಸ್ ಇಫ್ ಪಾಸಿಬಲ್. ಆ್ಯಂಡ್ ನೀವು ನೋಡ್ತಿರ್ಬೋದು ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು, ಬಟ್ ನಾವು ಬೇಗನೆ ಹೋಗಿದ್ವಿ 7 o'clock ಹಂಗೆ. ಆ್ಯಂಡ್ ನಾವು ರಾಕ್ಸಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ವೆಜ್ ತಿಂತಾ ಇರೋದು, ಬಟ್ ಪ್ರತಿ ಸಲ ನಾವು ಹೋಗ್ತಿದ್ದಿದ್ದೆ ನಾನ್ ವೆಜ್ಗೋಸ್ಕರ. ನಾನ್ ವೆಜ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು, ಬಟ್ ವೆಜ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಬಟ್ ಶ್ರಾವಣ ಆಗಿರೋದ್ರಿಂದ ನಾವು ಬರೀ ವೆಜ್ ತಿನ್ನಬೇಕಾಗಿತ್ತು, ಬೇರೆ ಆಪ್ಷನೇ ಇರಲಿಲ್ಲ. ಆ್ಯಂಡ್ ಕ್ರಿಸ್ಪಿ ಕಾರ್ನ್, ಮಶ್ರೂಮ್ ಪನ್ನೀರ್ ಆ್ಯಂಡ್ ದಿಸ್ ವಾಸ್ ಸ್ಟಫ್ ಪನ್ನೀರ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಎಷ್ಟೊಂದು ಕಡೆ ಕ್ಯಾಪ್ಚರ್ ಕೂಡ ಮಾಡೋಕ್ಕಾಗಿಲ್ಲ, ಮತ್ತು ಅಲ್ಲಿ ಲೈವ್ ಮ್ಯೂಸಿಕ್ ಇತ್ತು, ಸೊ ದಟ್ ನಾನೇನು ರೆಕಾರ್ಡಿಂಗ್ಸ್ ಜಾಸ್ತಿ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅಮ್ಮನ ಕೇಳೋಣ ಬನ್ನಿ ಈಗ ಅನಿಸ್ತು. ಹೆಂಗೆ ಅನ್ಸ್ತವ? ಖುಷಿ ಆಯ್ತು? ಊಟ ಚೆನ್ನಾಗಿತ್ತಾ? ಆ್ಯಂಡ್ ಗೈಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ನೋಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್.